ಹಾಯ್ ಹಲೋ ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೇದ್ಯ ಮಲ್ನಾಡ್. ಮೋದಿ ಬಳಿ ಇರೋ ಬಂಗಲೆಗಳೆಷ್ಟು, ಸೈಟ್ಗಳೆಷ್ಟು, ಜಮೀನ್ಗಳೆಷ್ಟು, ಮೋದಿ ಬಳಿ ಇರೋ ಬೆಳ್ಳಿ ಬಂಗಾರ ಎಷ್ಟು, ಆಸ್ತಿ ಪಾಸ್ತಿ ಕಾರ್ಗಳೆಷ್ಟು, ಈ 5 ವರ್ಷದಲ್ಲಿ ಇಷ್ಟೊಂದಾಯ್ತಾ ಮೋದಿ ಸಂಪಾದನೆ ಸಂಪತ್ತು? ಮೋದಿ ಖಜಾನೆಯ ಮಾಹಿತಿಯನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಇದು ನಮೋ ಐಶ್ವರ್ಯದ ಎಕ್ಸ್ಕ್ಲೂಸಿವ್ ವಿವರ. ಇದು ಹೊತ್ತಿನ ವಿಶೇಷ ಸಂಪತ್ತಿಗೆ ಸವಾಲ್. ರಾಜಕಾರಣದಲ್ಲಿ ಕಾಂಚನ ಕುಣಿದಷ್ಟು ಇನ್ನೆಲ್ಲೂ ಕುಣಿಯಲ್ಲ. ಯಾವ ವ್ಯಾಪಾರ ವಹಿವಾಟಲ್ಲೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಕಾಸಿನ ಹೊಳೆ ಹರಿಯಲ್ಲ. ಇಲ್ಲಿ ಬಂದವ ಎಂತ ಬಡವನಾಗಿದ್ರು ಕೆಲವೇ ವರ್ಷಗಳಲ್ಲಿ ಸಿರಿವಂತನಾಗಬಲ್ಲ. ಜನಸೇವೆಯ ಹೆಸರಲ್ಲಿ ಗುಳುಂ ಮಾಡಿ ದೊಡ್ಡ ಕುಳ ಅನಿಸ್ಕೊಳ್ಬಲ್ಲ. ಅಂಥದ್ರಲ್ಲಿ ದೇಶದ ಉನ್ನತ ಹುದ್ದೆಯಲ್ಲಿರೋ ಪ್ರಧಾನಿಯನ್ನ ಕೇಳ್ಬೇಕಾ? ಇಡೀ ದೇಶವನ್ನೇ ತಮ್ಮ ಬೆರಳಂಚಿನಲ್ಲಿ ಕುಣಿಸೋ ತಾಕತ್ತಿರೋ ಮೋದಿಜಿ ಇನ್ನೆಷ್ಟು ಆಸ್ತಿ ಪಾಸ್ತಿಯನ್ನ ಮಾಡಿಟ್ಟಿರಬಹುದು ಊಹಿಸ್ಕೊಳ್ಳಿ ಒಮ್ಮೆ. ಹೌದು, ಪ್ರಧಾನಿಯ ಸಂಪತ್ತಿನ ಮೌಲ್ಯ ಕೇಳಿ ನೀವು ಅಚ್ಚರಿಗೊಳಗಾಗ್ತೀರಾ. ಇಷ್ಟಿದ್ಯಾ ಮೋದಿ ಸಂಪತ್ತು ಅಂತ ನೀವು ಹೌಹಾರಿ ಹೋಗ್ತೀರಾ. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ, ಈ ಸ್ಟೋರಿ ನೋಡಿ. ಮೋದಿ ಬಳಿ ಇರೋ ಬಂಗಲೆಗಳೆಷ್ಟು, ಸೈಟುಗಳೆಷ್ಟು, ಜಮೀನುಗಳೆಷ್ಟು? ಮೋದಿ ಬಳಿ ಇರೋ ಬೆಳ್ಳಿ ಬಂಗಾರವೆಷ್ಟು, ಆಸ್ತಿ ಪಾಸ್ತಿ ಕಾರುಗಳೆಷ್ಟು? ಹೇಳಿ ಕೇಳಿ, ಇದು ಚುನಾವಣಾ ಪರ್ವ. ಈಗ ಎಲ್ಲರ ಮುಖವಾಡವು ಬಟಾ ಬಯಲಾಗುತ್ತೆ. 5 ವರ್ಷದಲ್ಲಿ ಕಣ್ಮರೆಯಾಗಿದ್ದ ಅಪರೂಪದ ಜೀವಿಗಳು ಬಿಳಿ ಖಾದಿಯನ್ನ ತೊಟ್ಟು ಜನಸಾಮಾನ್ಯರ ಮನೆ ಮುಂದೆಯೇ ಕಾಣಸಿಗುವಂತಹ ಕಾಲವಿದು. ಅಮ್ಮ, ಅಕ್ಕ, ಅಣ್ಣ ಅಂತ ಎಲ್ಲಾ ರಾಜಕಾರಣಿಗಳು ಮತದಾರ ಪ್ರಭುಗಳ ಮನೆ ಮುಂದೆ ಬಂದು ಕೈ ಮುಗಿದು ನಿಂತಿರ್ತಾರೆ. ಎಲ್ಲದಕ್ಕೂ ಮಿಗಿಲಾಗಿ ಕಳೆದ 5 ವರ್ಷದಲ್ಲಿ ಜನರಿಗಾಗಿ ಏನೇನ್ ಮಾಡ್ತಿದ್ದಾರೋ ಅನ್ನೋದಕ್ಕಿಂತ ರಾಜಕಾರಣಿಗಳು ತಮಗಾಗಿ ಏನೇನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಇತ್ತೀಚೆಗೆ ಕುತೂಹಲ ಜಾಸ್ತಿಯಾಗಿದೆ. ಹೌದು, ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅಂದ್ರೆ ನಾಮಪತ್ರದ ಜೊತೆ ತನ್ನ ಆಸ್ತಿ ವಿವರ ಕೂಡ ಲಗತ್ತಿಸಬೇಕು ಅನ್ನೋದು ಸಂವಿಧಾನಬದ್ಧ ಕಾನೂನು. ಅದೇ ನೋಡಿ ಈಗಿನ ವಿಚಾರ. ಈ ಲೋಕಸಭಾ ಚುನಾವಣೆಯಲ್ಲಿ ದೇಶದ 543 ಕ್ಷೇತ್ರದಲ್ಲಿ ಸಾವಿರಾರು ಅಭ್ಯರ್ಥಿಗಳು ಕಣಕ್ಕಿಳಿತಿದ್ದಾರೆ. ಇದೇ ವೇಳೆ ಅವರ ಆಸ್ತಿ ವಿವರವೂ ಕೂಡ ಬಹಿರಂಗಗೊಳ್ತಿದೆ. ಈ 5 ವರ್ಷದಲ್ಲಿ ಇಷ್ಟೊಂದಾಯ್ತಾ ಮೋದಿ ಸಂಪಾದನೆ ಸಂಪತ್ತು? ಮೋದಿ ಖಜಾನೆಯ ಮಾಹಿತಿ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಇದು ನಮೋ ಐಶ್ವರ್ಯದ ಎಕ್ಸ್ಕ್ಲೂಸಿವ್ ವಿವರ. ಮೋದಿ ಪ್ರಧಾನಿಯಾಗಿದ್ದವರಾದ್ರೂ ಚುನಾವಣೆಗೆ ನಿಲ್ಲೇಬೇಕು. ಹೀಗಾಗಿ ಮೋದಿ ಕೂಡ ತನ್ನ ಆಸ್ತಿ ವಿವರವನ್ನ ಚುನಾವಣಾ ಆಯೋಗದ ಮುಂದೆ ಬಹಿರಂಗಪಡಿಸಬೇಕು. ಹೌದು, ಕಳೆದ 5 ವರ್ಷದಲ್ಲಿ ಅಧಿಕಾರದಲ್ಲಿದ್ದ ಮೋದಿ ಎಷ್ಟು ಆಸ್ತಿ ಮಾಡಿರ್ಬೇಡ ಅಲ್ವಾ? ಮೋದಿ ಆಸ್ತಿ ಎಷ್ಟು ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಹೌಹಾರಿ ಕೂರೋದಂತೂ ಪಕ್ಕ. ಯಾಕಂದ್ರೆ ಮೋದಿ ಸಂಪತ್ತು ಎಷ್ಟಿದೆ ಅಂತ ಗೊತ್ತಾದ್ರೆ ನಿಮ್ಗೆ ಸಿಡಿಲು ಬಡಿದಂತೆ ಭಾಸವಾಗುವುದಂತೂ ಗ್ಯಾರಂಟಿ. ಅದರಲ್ಲೂ ಭಾರತದಂತ ದೇಶದ ಪ್ರಧಾನಿಯಾಗಿದ್ದುಕೊಂಡು ಇಷ್ಟೆಲ್ಲಾ ಮಾಡಿದ್ದಾರೆ ಅನ್ನೋದ್ರಲ್ಲಿ ಅಚ್ಚರಿಯಿಲ್ಲ ಬಿಡಿ. ಇಡೀ ಜಗತ್ತಲ್ಲೇ ಭಾರತದ ಅತಿ ದೊಡ್ಡದಾದ ಡೆಮೋಕ್ರಸಿ. ಬಿಟ್ಟು ಬಿಡದು ಅಧಿಕಾರ, ಸುಖ, ಸಂಪತ್ತು. ರಾಜಕಾರಣಿಗಳಿಗೆ ಸಲ್ಲಿಸು ಈ ಎಲ್ಲಾ ಸವಲತ್ತು. ಹೌದು, ಇಡೀ ಜಗತ್ತಿನಲ್ಲೇ ಭಾರತದಷ್ಟು ಬೃಹತ್ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಇನ್ನೆಲ್ಲೂ ಕೂಡ ಕಾಣಲು ಸಾಧ್ಯವಿಲ್ಲ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಪ್ರಜೆಗಳೇ ಆರಿಸಿದ ಅಭ್ಯರ್ಥಿಗಳು ಜನಪ್ರತಿನಿಧಿಗಳಾಗಿ ಪ್ರಜೆಗಳ ಸೇವೆಗೆಂದು ನೇಮಕವಾಗ್ತಾರೆ. ಆದ್ರೆ ಒಮ್ಮೆ ಜನಪ್ರತಿನಿಧಿಯಾಗಿ ಆಯ್ಕೆಯಾದವರು ತಮ್ಮನ್ನ ಆರಿಸಿದ ಪ್ರಜೆಗಳನ್ನ ಸಂಪೂರ್ಣವಾಗಿ ಮರೆತು ತಮ್ಮದೇ ಲೋಕದಲ್ಲಿ ವಿಹರಿಸುವುದು ಭಾರತದಲ್ಲಿ ಬಲು ಅಚ್ಚರಿದಾಯಕ ಮತ್ತು ಸರ್ವೇ ಸಾಮಾನ್ಯವಾದಂತಹ ಸಂಗತಿ. ಮೋದಿ ಬೊಕ್ಕಸದಲ್ಲಿ ಏನೇನಿದೆ ಆಸ್ತಿ, ಅಂತಸ್ತು? ಹೇರಳ ಗಳಿಕೆಗೆ ಪ್ರಧಾನಿಯು ಹೇಳ್ತಾರಾ ಅಸ್ತು? ಒಮ್ಮೆ ಕೈಗೆ ಅಧಿಕಾರ ಸಿಕ್ಕರೆ ಆಯ್ತು. ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಿದ್ದವ ಸ್ವಹಿತವೇ ಪರಮಾರ್ಥ ಅನ್ನೋ ಧ್ಯೇಯಕ್ಕೆ ಜೋತು ಬೀಳೋದು ಖಾತ್ರಿ. ಇಂತಿಪ್ಪ ಭಾರತಕ್ಕೆ ಪ್ರಧಾನ ಮಂತ್ರಿಯ ಅತ್ಯುನ್ನತ ಮತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತಿರುವುದು ನರೇಂದ್ರ ಮೋದಿಯವರು. ಎಲ್ಲರಂತೆಲ್ಲ ಮೋದಿ ಅಂತ ಹೇಳ್ತಲೇ ಅಧಿಕಾರದ ಗದ್ದುಗೆ ಏರಿದ ಪ್ರಧಾನಿ ಮೋದಿ ಬಗ್ಗೆ ಆಗಾಗ ಹಲವು ಟೀಕೆ ಟಿಪ್ಪಣಿಗಳು ಕೂಡ ಕೇಳಿ ಬರ್ತಾನೆ ಇರುತ್ತವೆ. ಹಾಗಾದ್ರೆ ಮೋದಿಯವರು ಅಧಿಕಾರ ಕೈಗೆ ಸಿಕ್ಕ ಮೇಲೆ ಎಷ್ಟು ಸಂಪಾದಿಸಿದ್ದಾರೆ ಗೊತ್ತಾ? ಸರಳ ಜೀವನದ ನಡವಳಿಕೆ ಬರೀ ತೋರಿಕೆನಾ? ಅಚ್ಚರಿ ಪಡ್ತೀರಾ ಕೇಳಿದ್ರೆ ನಮೋ ಆಸ್ತಿ ಮೌಲ್ಯನ? ನರೇಂದ್ರ ಮೋದಿಯವರು ತಮ್ಮ ಸರಳ ಜೀವನಕ್ಕೆ ಹೆಸರುವಾಸಿ. ಆದ್ರೆ ನಮ್ಮ ದೇಶದಲ್ಲಿ ಸರಳತೆ, ಸಜ್ಜನಿಕೆ ಮುಖವಾಡ ಹಾಕೊಂಡು ತನಗಾಗಿ ತನ್ನವರಿಗಾಗಿ ನೂರಾರು ಕೋಟಿ ಬೆಲೆ ಬಾಳುವ ಆಸ್ತಿಯನ್ನ ಜಮೆ ಮಾಡಿಕೊಂಡಿರುವುದನ್ನ ನಾವೆಲ್ಲರೂ ನೋಡಿದ್ದೇವೆ. ಇಹಲೋಕದ ಮೋಹ ಮಾಯೆಗಳಿಂದ ವಂಚಿತರಾಗಿ ಬದುಕಲು ಕಾವಿಯನ್ನ ಧರಿಸಿದ ಸನ್ಯಾಸಿ ಸಾಧುಗಳಿಂದಲೂ ಸಾಧ್ಯವಿಲ್ಲ ಅನ್ನೋದು ಭಾರತದಲ್ಲಿ ಸಾಬೀತಾಗಿದೆ. ಇತ್ತ ಮೋದಿಯವರದ್ದು ದೊಡ್ಡ ಕುಟುಂಬವೇ.
ಪ್ರೀತಿಯ ತಾಯಿಗೆ ಮೋದಿಜಿ ಸೇರಿ 6 ಮಕ್ಕಳು. ಹೇಳಿ ಕೇಳಿ ಮೋದಿ ಪ್ರಧಾನಿ ತಮ್ಮವರೆಲ್ಲರಿಗೂ ಸೇರಿ ಒಂದಷ್ಟು ಆಸ್ತಿ ಮಾಡಬೇಡ್ವೆ. ಈಗಾಗಲೇ ಅದೆಷ್ಟೋ ಪ್ರಬಲ ರಾಜಕಾರಣಿಗಳ ಜಾತಕ ಜಾಲಾಡಿದಾಗ ಮಕ್ಕಳು ಮೊಮ್ಮಕ್ಕಳು ಇದಷ್ಟೇ ಅಲ್ಲ, ಮನೆಯ ಅಳಿಯನ ಪರಿವಾರಕ್ಕೂ ಕೋಟಿಗಟ್ಟಲೆ ಆಸ್ತಿ ಸಂಪಾದಿಸಿರುವುದು ಪತ್ತೆಯಾಗಿದೆ. ಇದಷ್ಟೇ ಅಲ್ಲ, ವೈಯಕ್ತಿಕ ಲಾಭಕ್ಕಾಗಿ ತಮ್ಮ ಸ್ವಂತ ಉದ್ದಿಮೆಗಳಿಗೂ ರಾಜಕೀಯದ ಪವರ್ ಬಳಸಿಕೊಳ್ಳುವ ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಹೇರಳವಾಗಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಮೋದಿ ಪ್ರಧಾನಮಂತ್ರಿ ಅವರ ಬಳಿಯೂ ಭವಿಷ್ಯದ ಭದ್ರತೆಗಾಗಿ ಒಂದಷ್ಟು ಆಸ್ತಿಪಾಸ್ತಿ ಅಂತ ಇರದಿದ್ರೆ ಆಗತ್ತಾ? ಮೋದಿಯವರಿಗಿಂತ ಕೆಳಗಿನ ಹಂತದಲ್ಲಿರುವ ಅದೆಷ್ಟೋ ರಾಜಕಾರಣಿಗಳು ಜನರಿಗಾಗಿ ಅಲ್ಲದೆ ಹೋದ್ರೂ ತಮಗಾಗಿ ಅಂತ ಏನೆಲ್ಲ ಮಾಡಿರ್ತಾರೆ. ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯಗಳು, ಶಿಕ್ಷಣ ಸಂಸ್ಥೆಗಳು, ಉದ್ದಿಮೆಗಳು, ಓಡಾಡಲು ದುಬಾರಿ ಮತ್ತು ಐಷಾರಾಮಿ ವಾಹನಗಳು, ಆಕಾಶದಲ್ಲಿ ಹಾರಲು ಪ್ರೈವೇಟ್ ಜೆಟ್, ಒಂದಾ ಎರಡ ಈ ರಾಜಕಾರಣಿಗಳು ಮಾಡಿಕೊಂಡಿರೋದು. ಇವನ್ನೆಲ್ಲ ಹೊಂದುವಂತಹ ತಾಕತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಗೂ ಉಂಟು. ಹಾಗಾದ್ರೆ ಅವರು ಇವುಗಳಲ್ಲಿ ಅದೇನೇನು ಆಸ್ತಿಯನ್ನ ತಮ್ಮದಾಗಿಸ್ಕೊಂಡಿದ್ದಾರೆ ಗೊತ್ತಾ? ಮೋದಿಯವರ ಒಟ್ಟಾರೆ ಆಸ್ತಿಯ ಮೌಲ್ಯವನ್ನ ಕೇಳ್ಬಿಟ್ರೆ ನೀವು ದಂಗಾಗಿ ಬಿಡ್ತೀರಾ. ಹಾಗಾದ್ರೆ ಇವರು ನಾವಂದುಕೊಂಡಂತಿಲ್ಲ ಅನ್ನೋ ಉದ್ಗಾರ ಖಂಡಿತ ನಿಮ್ಮ ಬಾಯಿಂದ ಹೊರಬರ್ದಿದ್ರೆ ಕೇಳಿ. ಮೋದಿ ಬಳಿಯುಂಟು ಮನೆ ಬಂಗಾರ. ಎಷ್ಟು ಗೊತ್ತಾ ಪ್ರಧಾನಿ ಸಂಪತ್ತಿನ ದರ? ರಾಜಕಾರಣಿಗಳು ಬೇಕು ಅಂದ್ರೆ ಯಾವ ಸ್ಥಳದಲ್ಲಿ ಎಂಥ ಅಳತೆಯ ಸೈಟು, ಮನೆಗಳು ಬೇಕಾದ್ರೂ ಕೊಳ್ಳಲು ಸಿಗುತ್ತವೆ. ದೂರ ಎಲ್ಲೂ ಹೋಗುವಂತಹ ಅವಶ್ಯಕತೆ ಇಲ್ಲ. ಇತ್ತೀಚೆಗಷ್ಟೇ ಕರ್ನಾಟಕದಲ್ಲಿ ಓರ್ವ ರಾಜಕಾರಣಿಗೆ ಒಂದೇ ಸ್ಥಳದಲ್ಲಿ 150 ಮನೆಗಳಿತ್ತು. ಥೇಟ್ ಅದೇ ರೀತಿ. ಆದ್ರೆ ಮೋದಿಯವರು ಹೊಂದಿರುವಂತಹ ಮನೆಗಳ ಒಟ್ಟು ಸಂಖ್ಯೆ ಮತ್ತು ಆ ಸಂಪತ್ತಿನ ಒಟ್ಟಾರೆ ಮೌಲ್ಯ ತಿಳಿದು ಬಿಟ್ರೆ ನೀವು ಬೆಚ್ಚಿ ಬೀಳ್ತೀರಾ. ನಿಮಗೆ ಗೊತ್ತಲ್ವಾ, ಮೋದಿಯವರಿಗೆ ಮದುವೆಯಾದ್ರೂ ಅವರು ಮಡದಿಯೊಟ್ಟಿಗಿಲ್ಲ. ಹಾಗಿದ್ದು ಮೋದಿಯವರ ಹತ್ತಿರ ಆಭರಣಗಳಿವೆ. ಹೊನ್ನಿನ ಮೇಲೆ ಹೆಣ್ಣಿಗೆ ವ್ಯಾಮೋಹ ಇರುತ್ತೆ ನಿಜ, ಆದ್ರೆ ಮೋದಿಯವರಿಗೂ ಚಿನ್ನದ ಮೇಲೆ ಆಸೆಯಾ ಅಂತ ನೀವು ಅಂದುಕೊಂಡ್ರೆ ಅದಕ್ಕೆ ನಮ್ಮಲ್ಲಿ ಸದ್ಯಕ್ಕೆ ಉತ್ತರವಿಲ್ಲ. ಆದ್ರೆ ಮೋದಿ ಬಳಿ ಆಭರಣಗಳಿರೋದಂತೂ ಅಪ್ಪಟ ಸತ್ಯ. ಮೋದಿ ಆಸ್ತಿಯ ವಿವರವನ್ನ ಕೇಳಿದ್ರೆ ನೀವು ದಂಗಾಗ್ ಹೋಗ್ತೀರಾ. ಬ್ಯಾಂಕ್ ಅಲ್ಲಿ ಅಷ್ಟಿದ್ಯಂತೆ, ಕೈಯಲ್ಲಿ ಇಷ್ಟಿದ್ಯಂತೆ, ಮನೆ ಯಾವ ರೀತಿ ಇದೆ ಅನ್ನೋದನ್ನ ನೀವು ಊಹಿಸ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಹಾಗಾದ್ರೆ ಮೋದಿ ಹೆಸರಲ್ಲಿರೋ ಆಸ್ತಿಯಾದ್ರೂ ಎಷ್ಟು? ನಾನು ತಿನ್ನಲ್ಲ, ತಿನ್ನೋಕೂ ಬಿಡಲ್ಲ ಅಂತ ಹೇಳಿದ್ದ ಮೋದಿಯ ಸಂಪತ್ತೆಷ್ಟು? 5 ವರ್ಷದಲ್ಲಿ ಇಷ್ಟೊಂದ ಮೋದಿ ಆಸ್ತಿ? ಹೇಳ್ತೀವಿ ಕೇಳಿ ಈ ಸ್ಪೆಷಲ್ ಸ್ಟೋರಿಲಿ. 5 ವರ್ಷದಲ್ಲಿ ಇಷ್ಟೊಂದ ಮೋದಿ ಸಂಪತ್ತು. ಪಿಎಂ ಆದ್ಮೇಲೆ ಇಷ್ಟೊಂದ ಮೋದಿ ಸಂಪಾದನೆ. ಮೋದಿ ಭಾರತದ ಸ್ಟೈಲ್ ಐಕಾನ್ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಇದೇ ಕಾರಣಕ್ಕೆ ಮೋದಿ ಬಗ್ಗೆ ತಿಳ್ಕೊಳ್ಳೋಕೆ ಎಲ್ರಿಗೂ ಕೂಡ ಕುತೂಹಲವಿರುತ್ತೆ. ಮೋದಿಯ ಜೀವನ ಶೈಲಿ, ಮೋದಿಯ ದಿನಚರಿ, ಹೀಗೆ ಒಂದಲ್ಲ ಒಂದು ವಿಚಾರವನ್ನ ಮೋದಿ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ದೇಶವಾಸಿಗಳಿಗಿದೆ. ಇದು ಕೂಡ ಅಂಥದ್ದೇ ಒಂದು ವಿಚಾರ. ಏನ್ ಮಾಡ್ತಾರೆ, ಊಟದ ರೀತಿ ಹೇಗೋ, ಹೀಗೆ ಮೋದಿ ಬಗ್ಗೆ ತಿಳ್ಕೊಳ್ಳುವಂತಹ ವಿಚಾರಗಳು ಸಾಕಷ್ಟಿದೆ. ಅದೇ ರೀತಿಯ ಒಂದು ವಿಚಾರ ಇದು. ಅದು ಬೇರೆಯೂ ಅಲ್ಲ, ಮೋದಿಯ ಆಸ್ತಿ ಸಂಪತ್ತು ಎಷ್ಟು ಅನ್ನೋದು. ಹೌದು, ಮೋದಿಯ ಆಸ್ತಿ ಎಷ್ಟು ಅಂತ ಗೊತ್ತಾದ್ರೆ ನೀವು ಶಾಕ್ ಆಗಿ ಹೋಗ್ತೀರಾ. ಬಾಪ್ರೆ, ಮೋದಿ ಆಸ್ತಿಯಾ ಇದು ಅಂತ ನೀವು ದಂಗಾಗಿ ಹೋಗ್ತೀರಾ. ತಿನ್ನೋಕ್ ಬಿಡಲ್ಲ, ತಾನು ತಿನ್ನಲ್ಲ ಅನ್ನೋ ಮೋದಿಯ ಸಂಪಾದನೆನ ಇದು ಅಂತ ನೀವು ಹೌಹಾರ್ಕೊಡ್ತೀರಾ. ಹೌದಾ, 5 ವರ್ಷದಲ್ಲಿ ಇಷ್ಟೊಂದ ಮೋದಿ ಆಸ್ತಿ ಅಂತಸ್ತು. ನಾನು ತಿನ್ನಲ್ಲ, ತಿನ್ನಲು ಬಿಡಲ್ಲ ಎಂದವರ ಅಸಲಿಯತ್ತೇನು? 5 ವರ್ಷದಲ್ಲಿ ಮೋದಿ ಇಷ್ಟೊಂದೆಲ್ಲ ಸಂಪಾದಿಸಿಬಿಟ್ರ ಅಂತ ನೀವು ಬಾಯಿ ಮೇಲೆ ಬೆರಳಿಟ್ಟುಕೊಂಡು ಕೂರಬಹುದು. ಪಿಎಂ ಆದ್ಮೇಲೆ ಮೋದಿ ಇಷ್ಟನ್ನ ಗಳಿಕೆ ಮಾಡಿದ್ರ ಅಂತ ನಿಮಗೂ ಕೂಡ ಅನ್ಸಬಹುದು. ಹಾಗಂದುಕೊಂಡ್ರು ಅಚ್ಚರಿಯಿಲ್ಲ ಬಿಡಿ. ಯಾಕಂದ್ರೆ ದೇಶದ ಪ್ರಧಾನಿಯ ಆದಾಯ ಹೆಚ್ಚುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ಉಡುಗೊರೆ ರೂಪದಲ್ಲಿ ನಾಯಕರ ಕೈ ಸೇರುವಂತಹ ಆಸ್ತಿ ಕೋಟಿ ಕೋಟಿ ಇರುತ್ತೆ. ಹೀಗಾಗಿ ಮೋದಿಯ ಶ್ರೀಮಂತಿಕೆ ಎಷ್ಟು ಅಂತ ನಿಮಗೆ ಗೊತ್ತಾದ್ರೆ ಒಂದ್ಸಲಕ್ಕೆ ನೀವು ಸ್ಟನ್ ಆಗಿ ಹೋಗ್ತೀರಾ. ಶ್ರೀಮಂತ ಪಕ್ಷದ ನಾಯಕನ ಆಸ್ತಿ ಎಷ್ಟು ಗೊತ್ತಾ? ಹೇಳಿ ಕೇಳಿ, ಮೋದಿ ಬಿಜೆಪಿ ನಾಯಕ. ಬಿಜೆಪಿ ದೇಶದ ಶ್ರೀಮಂತ ಪಕ್ಷ. ಬಿಜೆಪಿ ಆಸ್ತಿಗೆ 1000 ಕೋಟಿಗೂ ಮೇಲಿದೆ. ಹೀಗಿರುವಾಗ ಮೋದಿ ಹೆಸರಲ್ಲಿ ಅದೆಷ್ಟಿದೆ ಅನ್ನೋದು ದೊಡ್ಡ ವಿಚಾರವೇನಲ್ಲ ಬಿಡಿ. ಹೌದು, 2018ರಲ್ಲಿ ಬಿಜೆಪಿ ಬಿಡುಗಡೆಗೊಳಿಸಿದ ಆದಾಯ ವಿವರದಲ್ಲಿ ಬಿಜೆಪಿಯದ್ದು ಸರಿಸುಮಾರು 1100 ಕೋಟಿ. ಕಳೆದ ಕೆಲವು ವರ್ಷಗಳಿಂದ ಬಿಜೆಪಿಯ ಆಸ್ತಿ ಹೆಚ್ಚಳವಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.
ದೊಡ್ಡ ದೊಡ್ಡ ಬಿಸಿನೆಸ್ ಮೆನ್ಗಳು ಬಿಜೆಪಿ ಜೊತೆ ಹತ್ತಿರದ ಸಂಬಂಧವನ್ನ ಇಟ್ಕೊಂಡಿರೋದ್ರಿಂದ ಅವರ ಕೊಡುಗೆ ಬಿಜೆಪಿಗೆ ಸಿಕ್ಕೇ ಸಿಗುತ್ತೆ. ಹೀಗಾಗಿ ಬಿಜೆಪಿಯ ಆದಾಯದಲ್ಲಿ ಅಷ್ಟಿದೆ ಅನ್ನೋದ್ರಲ್ಲಿ ವಿಶೇಷವೇನಿಲ್ಲ ಬಿಡಿ. ಹೀಗಿರುವಾಗ ಬಿಜೆಪಿಯದ್ದೇ 1000 ಕೋಟಿ ಇದೆ ಎಂದ ಮೇಲೆ ಮೋದಿಯದ್ದು ಎಷ್ಟಿರಬಹುದು? ಅದು ನಿಮ್ಮ ಊಹೆಗೂ ನಿಲುಕಲ್ಲ ನೋಡಿ. ಮೋದಿ ಸಂಪುಟ ಸಚಿವರ ಆದಾಯ ಕೇಳಿದ್ರೆ ದಂಗಾಗ್ತೀರಾ ನೀವು? ಮೋದಿ ಸಂಪುಟದಲ್ಲಿರುವಂತಹ ಸಚಿವರ ಆದಾಯವನ್ನ ನೋಡಿದ್ರು ನೀವು ಶಾಕ್ ಆಗುವುದು ಗ್ಯಾರಂಟಿ. ಒಬ್ಬೊಬ್ಬರದ್ದು ಕೋಟಿ ಕೋಟಿ. ಅವರೇ ಹೇಳಿರುವಂತಹ ಪ್ರಕಾರ ಪಿಯೂಷ್ ಗೋಯಲ್ ರದ್ದು ಹತ್ರ 50 ಕೋಟಿ, ಮನೋಜ್ ಸಿನ್ಹಾರದ್ದು 35ರಿಂದ 40 ಕೋಟಿ. ಹೀಗೆ ಒಬ್ಬೊಬ್ಬರದ್ದು ಕೂಡ ಕೋಟಿಯ ಲೆಕ್ಕವೇ. ಹೀಗಿರುವಾಗ ಇವರೆಲ್ಲರಿಗಿಂತ ಮಹಾನಾಯಕ ಮೋದಿಯದ್ದು ಎಷ್ಟಿರಬಹುದು ಅನ್ನೋದನ್ನ ನೀವೇ ಊಹಿಸಿಕೊಳ್ಳಬಹುದು. ಮೋದಿ ಬಿಡಿ, ಅಮಿತ್ ಶಾ ಫ್ಯಾಮಿಲಿ ಆದಾಯವೆಷ್ಟು? ಇವರೆಲ್ಲರನ್ನ ಬಿಡೋಣ. ಮೋದಿ ಬಲಗೈ ಬಂಟ ಅಂತಲೇ ಕರೆಸಿಕೊಳ್ಳುವಂತಹ ಅಮಿತ್ ಶಾ ಆಸ್ತಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ ಮೋದಿಯದ್ದು ಎಷ್ಟಿರಬಹುದು ಅಂತ. ಹೌದು, ಅಮಿತ್ ಶಾ ರದ್ದೇ ಸರಿಸುಮಾರು 40 ಕೋಟಿಯಷ್ಟು ಆಸ್ತಿ ಇದೆ. ಅಮಿತ್ ಶಾ ಪುತ್ರ ಜೈ ಶಾರದ್ದು 1000 ಕೋಟಿಗೂ ಮೇಲಿದೆ. 2014ರಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಅಮಿತ್ ಶಾ ಪುತ್ರನ ಕಂಪನಿ 80 ಕೋಟಿ ಲಾಭವನ್ನ ಮಾಡಿದೆ ಅನ್ನೋ ಮಾತು ಇದೆ. ಮೋದಿಯ ಸುತ್ತಮುತ್ತಲಿನವರೇ ಈ ಪಾಟಿ ಆಸ್ತಿ ಮಾಡಿರುವಾಗ ಸಹಜವಾಗಿ ಮೋದಿಯು ದುಪ್ಪಟ್ಟು ಆಸ್ತಿ ಮಾಡಿರಬೇಕು ಅಂತ ಅನ್ಸೋದ್ರಲ್ಲಿ ಆಶ್ಚರ್ಯವೇನಿಲ್ಲ. ಹಾಗಾದ್ರೆ ಪ್ರಧಾನಿ ಹುದ್ದೆಯಲ್ಲಿ ಇರೋದ್ರಿಂದ ಮೋದಿ ಅದೆಷ್ಟು ಆಸ್ತಿಯನ್ನ ಮಾಡಿರಬಹುದಲ್ವಾ? ಹಾಗಂತ ಮೋದಿ ಆಸ್ತಿ ವಿವರವನ್ನ ಕೆಡುತ್ತಾ ಹೋದ್ರೆ ಹೀಗೂ ಉಂಟಾ ಅಂತ ನೀವು ಕೇಳೋದ್ರಲ್ಲಿ ಡೌಟೇ ಇಲ್ಲ. ಮೋದಿಯ ಆಸ್ತಿ ಮಾತ್ರವಲ್ಲ, ಮೋದಿ ಅವರ ಜೀವನ ಶೈಲಿ ನೋಡಿದ್ರೂ ನೀವು ದಂಗಾಗ್ ಹೋಗ್ತೀರಾ. ಮೋದಿ ಸದಾ ಕುರ್ತಾ ಬಳಸ್ತಾರೆ, ಆದ್ರೆ ಅವರು ಧರಿಸುವಂತಹ ಎಲ್ಲಾ ಕುರ್ತಾ ಕೂಡ ಒಂದೇ ಬ್ರ್ಯಾಂಡ್ನದು. ಅದೇ ದೇಶಿ ವಸ್ತ್ರಗಳಿಗೆ ಮೋದಿಯದ್ದು ಮೊದಲ ಆದ್ಯತೆ. ಸಿಂಪಲ್ ಕುರ್ತಾದಿಂದಲೇ ಮೋದಿ ಇವತ್ತು ಭಾರತದ ಸ್ಟೈಲ್ ಐಕಾನ್ ಆಗಿದ್ದಾರೆ. ಮೋದಿಗೆ ಡ್ರೆಸ್ ಸೆನ್ಸ್ ತುಂಬಾನೇ ಇರೋದ್ರಿಂದ ಅವರು ಹಾಕುವಂತಹ ಪ್ರತಿ ಬಟ್ಟೆಯೂ ಪ್ರಚಾರ ಪಡೆದುಕೊಳ್ಳುವುದು ಮಾತ್ರವಲ್ಲ, ಯುವಕರು ಅದನ್ನೇ ಫಾಲೋ ಮಾಡ್ತಿದ್ದಾರೆ. ನಿಮ್ಗೆ ನೆನಪಿರಬಹುದು, ಮೋದಿ 2014ರಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಒಬಾಮಾ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ 10 ಲಕ್ಷ ರು ಬೆಲೆಯ ಕೋಟ್ ಅನ್ನ ಧರಿಸಿದ್ರು. ಇದಕ್ಕೆ ವಿರೋಧ ಪಕ್ಷದಿಂದ ವಿರೋಧವೂ ವ್ಯಕ್ತವಾಯಿತು. ಅಲ್ಲಿಗೆ ಮೋದಿ ಲಕ್ಷ ರು ಬೆಲೆ ಬಾಳುವಂತಹ ಕೋಟ್ ಹಾಕ್ತಾರೆ ಅಂದ್ರೆ ಅವರ ಆಸ್ತಿ ಮೊತ್ತ ಅದೆಷ್ಟಿರ್ಬೇಕಲ್ವಾ? ಅಷ್ಟಕ್ಕೂ ಎಷ್ಟಿದೆ ಮೋದಿ ಆಸ್ತಿ ನೀವೇ ನೋಡಿ. ಮೋದಿ ಪ್ರಧಾನಿಯಾದಾಗ ಇದ್ದದ್ದು ಕೇವಲ 1.41 ಕೋಟಿಯಷ್ಟೇ. ಅದಾದ ಬಳಿಕ 2015ರಲ್ಲಿ ಘೋಷಣೆ ಮಾಡಿದ ಪ್ರಕಾರ 1.51 ಕೋಟಿ, 2016 ಹಾಗೂ 2017ರಲ್ಲಿ 1.73 ಕೋಟಿಯಷ್ಟೇ. ಆದರೆ 2018ರಲ್ಲಿ ಆಸ್ತಿಯಲ್ಲಿ ಹೆಚ್ಚಳ ಕಂಡಿದೆ. 2014ರಲ್ಲಿ ಮೋದಿಯ ಆಸ್ತಿ 2.28 ಕೋಟಿ ರೂಪಾಯಿ ಇದೆ ಅಂತ ಸ್ವತಃ ಮೋದಿಯೇ ಘೋಷಿಸಿಕೊಂಡಿದ್ದಾರೆ. ಇದು ಮೋದಿಯ ಒಟ್ಟಾರೆ ವರ್ಷವಾರು ಆಸ್ತಿಯ ವಿವರ. ಮೋದಿ ಬಳಿ ಇರೋದು ಕೇವಲ 2.28 ಕೋಟಿಯಷ್ಟೇ. ಆದ್ರೆ ಮೋದಿ ಸಂಪುಟದಲ್ಲಿ ಇರುವಂತಹ ವ್ಯಕ್ತಿಗಳ ಆಸ್ತಿಗಳು ಈಗ ಕೋಟಿ ಕೋಟಿಗಿದೆ. ಆದ್ರೆ ಕಾಯಕವೇ ಕೈಲಾಸ ಅಂತಿರುವಂತಹ ಪ್ರಧಾನಿ ಮೋದಿ ಬಳಿ ಇರೋದು ಕೇವಲ 2 ಚಿಲ್ಲರೆ ಕೋಟಿಯಷ್ಟು. ಹೀಗೆ ಮೋದಿ ದುಡ್ಡಿನ ಆಸೆಯನ್ನ ತೊರೆದು ದೇಶಕ್ಕಾಗಿ ತಮ್ಮನ್ನ ಮುಡಿಪಾಗಿಟ್ಟವರು. ಅದೇ ಕಾರಣಕ್ಕೆ ಆಸ್ತಿ ಆಗ್ಲಿ ಸಂಪತ್ತಾಗ್ಲಿ ಮೋದಿಗೆ ಮುಖ್ಯವಾಗ್ಲೇ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.